ನಮಸ್ಕಾರ ಸ್ನೇಹಿತರೆ, ಮ್ಯಾಡ್ ಮೆಷಿನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನಾನು ನಮ್ಮ ಬಾಯ್ಸ್ ಎಲ್ಲ ಸೇರಿ ಈ ವರ್ಷದ ಫಸ್ಟ್ ಟ್ರಿಪ್ನ ಪ್ಲಾನ್ ಮಾಡಿದ್ವಿ. ಅದು ಎಲ್ಲಿಗೆ ಅಂತಂದರೆ ಕೊಪ್ಪದಿಂದ 160 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರೋ ಮುರುಡೇಶ್ವರಕ್ಕೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? 5 ಗಂಟೆಗೆ ಕೊಪ್ಪದಿಂದ ಹೊರಡೋ ಪ್ಲಾನ್ ಇತ್ತು. ಸೊ ನಾವೆಲ್ಲ ಬಂದಿದ್ವಿ, ಇನ್ನೂ ಇಬ್ಬರು ಬರೋರಿದ್ರು, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅದೇ ಗ್ಯಾಪಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ತಗೊಂಡ್ವಿ. ಎಲ್ಲ ಭಕ್ತರಿಗೂ ಸಮಾಧಾನ ಮಾಡಿ ಮಲ್ಗದೆ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? 3 ಗಂಟೆ ಆಗಿರುತ್ತೆ, ನನ್ನ ಮಕ್ಳು 5 ಗಂಟೆಗೆ ಎಬ್ಸಿ ಬಿಡ್ತಾರಂತ ಹೇಳಿ. ಏನೋ ಭಾರಿ ಖುಷಿಲಿದೆಯಲ್ಲ ನಮ್ಮಣ್ಣ. ಸುಮ್ಮನೆ ಹಿಂಗೆ ಎಂತ ಹೆಂಗೆ ಹಂಗೆ ಹೆಂಗೆ ಹಿಂಗೆ ಹಂಗೆ ರಿಚ್ ಆಗಿ ನೋಡಿ ಎದುರುಗಡೆ ಕೂತ್ಯಾನ. ಇವನೇ ಓನರು ಅನ್ನೋ ಲೆವೆಲಿಗೆ ಕಾಣಿಸ್ತಿಲ್ಲ ದೂರದಿಂದ. ತಿಳ್ಕೊಂಡು ತಿನ್ನಿಸ್ತೀನಿ. ಸೊ ಎಲ್ಲ ಬಂದಮೇಲೆ ಕೊಪ್ಪದಿಂದ ಹೊರಟ್ವಿ. ಹಾಗೆ ಹೋಗ್ತಾ ಸೈಕೋ ಮತ್ತು ಮೋಣುಗೆ ಮಕ್ಕರ್ ಮಾಡ್ಕೊಂಡು ಹೋದ್ವಿ. ಸೋಮೇಶ್ವರ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ. ಅಲ್ಲೇ ಮುಂದೆ ಒಂದು ಕಡೆ ಪ್ಲೇಸ್ ಚೆನ್ನಾಗಿತ್ತು ಅಂತ ಹೇಳಿ ನಿಲ್ಲಿಸಿ ಸ್ವಲ್ಪ ಫೋಟೋಸ್ನು ತೆಕ್ಕೊಂಡ್ವಿ. ಗೈಸ್, ಇವತ್ತು ನಾವು ಮುರುಡೇಶ್ವರ ಹೊರಟಿದ್ದೀವಿ. ಬಟ್ ಸ್ವಲ್ಪ ಚೇಂಜಸ್ ಇದೆ. ಏನು ಅಂತಂದರೆ ಇವತ್ತು ನಾವು ಬೈಕಲ್ಲಿ ಹೋಗ್ತಾ ಇಲ್ಲ, ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಲೋ ಗೈಸ್, ಚಾನಲ್ ಟು ಮೈ ವೆಲ್ಕಮ್. ವೆಲ್ಕಮ್ ಟು ಮೈ ಚಾನಲ್ ಮಾರ. ಸಂಜೆ ಅಣ್ಣನ್ ಎಂತ ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ಹಾ, ಹಿಂಗೆ ಹಿಡ್ಕೊಂಡ್ರೆ ಮುಗೀತಾ? ಮಾತಾಡು. ಇವತ್ತು ನಾವು ಮುರುಡೇಶ್ವರ ಕಡೆ ಟ್ರಿಪ್ ಹೊರಟಿದ್ದೀವಿ. ನಾರ್ಮಲ್ ಆಗಿ ಬೈಕಲ್ಲಿ ಹೋಗ್ತಾ ಇದ್ವಿ, ಬಟ್ ಇವತ್ತು ಕಾರಲ್ಲಿ ಹೋಗ್ತಾ ಇದ್ದೀವಿ. ಕಾರ್ ಯಾರ್ದು ಅಂದರೆ ನಮ್ಮ ಸಂಜಯ್ ಬ್ರೋದು. ಎಲ್ಲಿದೆ ನೋಡಿ. ಹಾಗೇನೆ ನಮ್ಮ ರಾಹುಲ್ ಅವರಿದ್ದಾರೆ. ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ರಾಹುಲ, ಚೂರು ಮುಖ ತೋರ್ಸಪ್ಪ. ಬಾರ ನಾಚ್ಕೊಂಬೇಡ. ಆಯ್ತಣ್ಣ, ಫಸ್ಟ್ ಟೈಮ್ ಅಲ್ಲ. ಜೂನಿಯರ್ ಸಂಕ್ರಣ ಅಣ್ಣ. ಮೋನು ಕಟಿಂಗ್ ಮಾಡ್ಸೋದು ಚಂದ ಅಲ್ಲ. ಕಟಿಂಗ್ ಮಾಡಿಸಿದ್ರೆ ಕೋಳಿ ನೋಡ್ದಂಗೆ ಆಗುತ್ತೆ. ಇವತ್ತು ನೀವಿಬ್ರು ನೀನು ಹೈಲೈಟ್ ಆಗಬೇಕು. ಇಲ್ಲಿ ಹಾಯ್ ಗಾಯ್ಸ್. ನಾ ಕಾಣೋ ಲೋಕವನ್ನು ಕಾಣೋರು ಯಾರು? ಓಕೆ, ಭರ್ಜರಿಯಾಗಿ ಫೋಟೋ ಶೂಟ್ ವಿಡಿಯೋ ಶೂಟ್ ಏನೋ ಆಗ್ತಿದೆ. ಫೋಟೋ ಶೂಟ್ ಮಾಡ್ತಾ ಇದೀವಿ. ನಮ್ಮ ಹೊಸ ಬಾಯ್ಸ್ ಹೊಸ ಆಂಗಲ್ ಅಲ್ಲಿ ಹೊಸ ಟೈಪ್ ಅಲ್ಲಿ ಫೋಟೋಸ್ ತೆಕ್ಕೊಳ್ತಿದ್ದಾರೆ. ಹಂಗಾಗಿ ಸ್ವಲ್ಪ ಹೊತ್ತು ಇಲ್ಲಿ ಗಾಡಿ ನಿಲ್ಸ್ಕೊಂಡಿದೀವಿ. ಇಲ್ಲಿ ವೆದರ್ ನೋಡಿ, ಒಂದು ಬ್ರಿಡ್ಜ್ ಮೇಲೆ ನಿಲ್ಸಿದೀವಿ. ಈ ಹೊಳೆ ನೋಡಿದ್ರೆ ಏನ್ ಸೈಕ್ ಆಗಿದೆ. ಇಲ್ಲಿ ಸೈಡಲ್ಲಿ ಒಂದಿನ ಕ್ಯಾಂಪ್ ಮಾಡ್ಬೇಕು, ಇಲ್ಲ ಮಜಾ ಇರುತ್ತಲ್ಲ. ಇಲ್ಲಿ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಸೋಮೇಶ್ವರದ ಕಡೆ ಹೊರಟಿದೀವಿ. ಸೋಮೇಶ್ವರದ ಕಡೆ ಹೊರಟಿದೀವಿ. ಸೊ ಹೋಗೋ ದಾರಿಲಿ ಟಿಫನ್ ಮುಗಿಸ್ಕೊಂಡು ಹಂಗೆ ಹೋಗೋಣ ಅಂತಿದೀವಿ. ಅಲ್ಲಿ ಮೀಟ್ ಆಗೋಣ. ಬಾಯ್. 1 million zillion jillion dillion cotillion times later. ഞാൻ പ്രേമത്തിൻ മുനമ്പിൽ ഇതുവരെ എഴുതാത്തൊരു കൃതി നീ, മിഴിയണ ചിമ്മാത്തൊരു ചിരി നീ. I'm in love with a കുലസ്ത്രീ. ഞാൻ പ്രേമ 7 ಅಲ್ರಾಮ್ ಅಷ್ಟೇ. ನಾನು ಅಲ್ರಾಮ್ ಅಂತ ಹೇಳಿದ್ದು. ಸೊ ಅಲ್ಲಿಂದ ಹೊರಟವರು ಹಾಲಾಡಿಯಲ್ಲಿ ಒಂದು ಹೋಟ್ಲಲ್ಲಿ ಟಿಫನ್ಗೆ ಅಂತ ನಿಲ್ಸಿದ್ವಿ. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತು ಹೇಳ್ರಿ, ಕುಡ್ಸಲ್ರಿ? ಮನುಷ್ಯ ಇದ್ರಿ, ದಾನ ಇದ್ರಿ. ಅರ್ಧ ಗಂಟೆ ಆಯ್ತು. ಹೆಚ್ಚಾಗಿ ಇದನ್ನು ನೋಡಿ, ಇಲ್ಲಿ ನೋಡಿ ಅಪ್ಪು ರೇಟ್ ಎಷ್ಟು ಅಂತ ಹೇಳಿ ಇಲ್ಲಿ ಮೆನ್ಷನ್ ಆಯ್ತು. 3 ಇಡ್ಲಿ 2 ವಡೆ 3 ಸಿಂಗಲ್ ಬಂತಲ್ಲ. ಇದು ಡೋರ್ ಕೆಳಗೆ ಇಳಿಸೋಣ. ಡೋರ್ ಅಲ್ಲ ಕಾಣೋದು ಗ್ಲಾಸು, ಡೋರ್ ಅಲ್ಲ ಕಾಣೋದು ಗ್ಲಾಸು. ಇಲ್ಲಿ ಅವರಿಗೆಲ್ಲ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಹೈವೇ ಪಕ್ಕ ಇರ್ತಾರಲ್ಲ, ಹಂಗಾಗಿ. ಆಯ್ತು, ಆಮೇಲೆ ರೋಲರ್ ಕೋಸ್ಟರ್ ಹೋದಂಗೆ ಆಗ್ತಿದೆ.
ನೋಡಿ 100 ರೂಪಾಯಿ ಹಾಕಿ ಬೋಟ್ ತಗೊಳ್ಳೋ, ಒಂಚೂರು ಸೈಡ್ ಹೋಗಿ ಮಾಡೋಣ. ಮಗ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ನೋಡಿ ಗೈಸ್, ಇವಾಗ ಮರುವಂತೆ ಬೀಚ್ ರೀಚ್ ಆಗಿದ್ದೀವಿ. ಅದರಲ್ಲಿ ಈಗ ಡಾಟಾ ಕಲಿಯೋದಂಗೆ ಆಗ್ತಿರೋದು. ಗೈಸ್ ಫೈನಲಿ ನಾವು ಮುರುಡೇಶ್ವರನ ರೀಚ್ ಆಗಿದ್ದೀವಿ. ಯಾಕೋ ಸೈಕೋ ಬಾರಿ ಬೇಜಾರಲ್ಲಿದ್ದಾನೆ. ಯಾಕ ಸೈಕೋ? ಜಲಬಾಧೆ ಹಾಕೊಂಡು ಬೆಳಿತಿದೆ. ನಮ್ಗೆ ಜಲಬಾಧೆ ಹಾಕೊಂಡು ಜಡಿತಾ ಇದೆ, ದಯವಿಟ್ಟು ನಮ್ಮನ್ನು ಬಿಡ್ತೀರಾ? ಗೈಸ್ ಫೈನಲಿ ನಾವು ಮುರುಡೇಶ್ವರ ರೀಚ್ ಆಗಿದ್ದೀವಿ. ಸೈಕೋ ಮುಖ ನೋಡಿ ಹೆಂಗಾಗ್ಬಿಟ್ಟಿದೆ. ಏನಕ್ಕೆ ಸೈಕೋ ಈ ತರ ಇದ್ ಮಾಡ್ತಿದ್ಯಾ? ಇಲ್ಲ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೋಡಿ ರಾಹುಲ್ ಎಲ್ಲ ಟೆಂಪಲ್ ಒಳಗೆ ಹೋಗ್ಬೇಕು ಅಂತ ಹೇಳಿ ಇವಾಗ ಹೊರಡ್ತಾ ಇದೀವಿ. ಗೈಸ್ ನಮ್ ಸೈಕೋಗೆ ಸಮಾಧಾನ ಮಾಡಿಸಿ ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಗೋಪುರ ನೋಡಿ, ಫಸ್ಟ್ ಗೋಪುರ ವಿಸಿಟ್ ಮಾಡಬೇಕು, ಮೇಲ್ ತನಕ ಹೋಗ್ಬಾರೋಣ ಅಂತ ಪ್ಲಾನ್ ಮಾಡಿದೀವಿ. ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಅಪ್ಪು ಹೇಳಲ್ಲ. ಗೈಸ್ ಫೈನಲಿ ನಾವು ಮುರುಡೇಶ್ವರ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಒಳಗಡೆ ಕ್ಯಾಮ್ರಾ ಅದೋ ಇಲ್ಲ ಅನ್ಸುತ್ತೆ. ನಮಾಮಿ ಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ ನಿಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ ಚಿರಾಕಾಶಮಾಕಾಶವಾಸಂ ಭಜೇಹಂ. ಇವಾಗ ಭೂ ಕೈಲಾಸದಿಂದ ವಾಪಸ್ ಬರ್ತಾ ಇದೀವಿ, ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಡು. ಬಾಯ್ಸ್ ಎಲ್ಲ ಏನೇನೋ ಬಾರಿ ಕಲ್ತಂಗೆ ಎಲ್ಲ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಎಂತ ಗೊತ್ತಾಯ್ತು ಅಲ್ಲಿ? ಅಲ್ಲಿ ಎಲ್ಲ ಗೊತ್ತಾಯ್ತು, ನಮಗೆಲ್ಲ ಗೊತ್ತಾಗೋಯ್ತು. ಅದೇ ನಿಂಗೆ ಗೊತ್ತಾಯ್ತು ಅಂತ ನಂಗೂ ಗೊತ್ತಾಯ್ತು. ಇದು ಮುರುಡೇಶ್ವರದ ಹೊರಗಡೆ ವ್ಯೂ ಪಾಯಿಂಟ್. ಎಲ್ಲ ಕಡೆ ಪ್ಲೇಸು ನೋಡಿಲ್ಲ ಇನ್ನು. ಅಲ್ಲಿ ಭೂ ಕೈಲಾಸ ಅಂತ ಇದ್ದಲ್ಲ, ಅಲ್ಲಿ ಒಂದೇ ಕಡೆ ಹೋಗಿ ಬಂದಿದ್ದೀವಿ. ಗೈಸ್ ಇವಾಗ ಮುರುಡೇಶ್ವರ ದೇವಸ್ಥಾನದೊಳಗೆ ಹೋಗಿ ಬಂದು ಇವಾಗ ಬೀಚಿಗೆ ಎಂಟ್ರಿ ಕೊಡೋ ಪ್ಲಾನ್ ಮಾಡಿದ್ದೀವಿ. ಫುಲ್ ಕಾಸ್ಟ್ಯೂಮ್ ಚೇಂಜ್ ಆಗಿದೆ ನಮ್ಮದು, ನಮ್ಮ ಬಾಯ್ಸಿಂದೆಲ್ಲ. ನೋಡಿ ಯಾರೋ ಮಿಸ್ ಇದ್ದಾರಲ್ಲ, ಅಪ್ಪು ಇಲ್ಲೇ ಇದ್ದಾನಲ್ಲ ನೋಡಿ. ನೆಕ್ಸ್ಟ್ ಏನಿದ್ರು ಜಲಕ್ರೀಡೆ. ಓಕೆ ಬಾಯ್. ಇವರೆಲ್ಲ ಬೀಚಲ್ಲಿ ಆಟಾಡಿ ಬಂದು ಸುಸ್ತಾಗಿದ್ರೆ ಇಲ್ಲ ಬೈಲ್ ನೋಡಿ, ಬರೀ ತಿನ್ನಕ್ಕೆ ಕುಡಿಯಕ್ಕೆ ಮಾತ್ರ ಬಂದಿ. ಅಲ್ಲಿ ಮುಖ ನೋಡಿ ಹೆಂಗಿದೆ. ಇವ್ನ ಯಾವನ ಸೆಡೆ ನನ್ ಮಗ. ಸೊ ನಾವಿವಾಗ ಬೀಚಲ್ಲಿ ಆಟ ಆಡಿ ಸುಸ್ತಾಯ್ತು, ಬಂದ್ವಿ. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಸಿದ್ಧಾರ್ಥ ಫಾಸ್ಟ್ ಫುಡ್ ಅಂತ ಹೇಳಿ ಇಲ್ಲಿ ಬಂದಿದೀವಿ. ಇಲ್ಲೆಲ್ಲರೂ ವೆಜ್ ತಿಂತಿದ್ರೆ ಇಲ್ಲ, ಹೌದು ಇಲ್ಲೆಲ್ಲರೂ ನಾನ್ ವೆಜ್ ತಿಂತಿದ್ರೆ ಇವನೊಬ್ಬ ವೆಜ್. ಇವನಿಗೆ ಒಂದು ಸಪ್ರೇಟ್ ಹೇಳಿದ್ದೀವಿ ಇಲ್ಲಿಂದ. ಗೈಸ್ ಇವ್ರನ್ನೆಲ್ಲ ಬಿಟ್ಟು ಇವಾಗ ನಾನು ಮತ್ತೆ ಸಂಜಯ್ ಬ್ರೋ ಒಂದು ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ಆ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಬನ್ನಿ ಅಲ್ಲಿ ತನಕ ಹೋಗೋಣ. ಇಲ್ಲಿಂದ ಹೆಚ್ಚು ಕಮ್ಮಿ ಒಂದು 1 ಕಿಲೋಮೀಟರ್ ಇದೆ. ಅಲ್ಲಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಓಕೆನಾ? ಬಾಯ್. ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಮತ್ತು ಸಂಜಯ್ ಬ್ರೋ ಒಂದು ಅಡ್ವೆಂಚರಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮಿಕ್ಕವರೆಲ್ಲ ಇಲ್ಲೇ ಬೀಚಲ್ಲಿ ಆಟಾಡ್ತಾ ಇರ್ತಾರೆ. ನಾವಲ್ಲಿಗೆ ಹೋಗಿ ಏನು ಮಾಡಿದ್ವಿ ಅನ್ನೋದು ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಆಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ.